ಈ ಗ್ಯಾಸ್ ಸ್ಟವ್ ಬರೋದಕ್ಕಿಂತ ಮುಂಚಿತವಾಗಿ ಹಿಂದೆಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರು. ಸದ್ಯ ಅದೇ ಪರಿಸ್ಥಿತಿಗೆ ಸಾಕಷ್ಟು ಜನ ಬಂದು ನಿಂತಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ, ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಹಳ್ಳಿ ಆದ್ರೆ ಏನು ಶಿವ, IT ಸಿಟಿ ಆದ್ರೆ ಏನು ಶಿವ, ಸೌದೆ ಒಲೆಯಲ್ಲೇ ಪಾಡು ಶಿವ. ಎಲ್ಲ ಯುದ್ಧದ ಮಹಿಮೆ ಶಿವ. ಸದ್ಯಕ್ಕಿರುವಂತ ಪರಿಸ್ಥಿತಿ ಇದು. ರಾಜಧಾನಿಯ ಹೋಟೆಲ್ಗಳಲ್ಲಿ ಈಗ ಸೌದೆ ಫುಲ್ ಸ್ಟಾಕ್ ಇದೆ. ಕಳೆದೆರಡು ದಿನಗಳಿಂದ ಸೌದೆ ಒಲೆಯಲ್ಲೇ ಬಾಡೂಟ ರೆಡಿ ಆಗ್ತಾ ಇದೆ. ಬಸವೇಶ್ವರ ನಗರ ರಾಜಣ್ಣ ಮಿಲಿಟರಿ ಹೋಟೆಲ್ ತುಂಬಾ ಫೇಮಸ್. ಈ ಹೋಟೆಲ್ ಇಲ್ಲೂ ಕೂಡ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಾ ಇದೆ. ಬಾಡೂಟ ಸೌದೆ ಒಲೆಯಲ್ಲಿ ರೆಡಿ ಆಗ್ತಾ ಇದೆ. ಸಿಲಿಂಡರ್ ಸಿಗದಿದ್ರು ಹೋಟೆಲ್ ಮುಚ್ಚಲ್ಲ ಅಂತ ಹೇಳಿ ಮಾಲೀಕರು ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಡೆಯಲ್ಲಿ ಸಿಲಿಂಡರ್ ಸಿಗ್ಲಿಲ್ಲ ಅಂತೇಳಿ ಹೋಟೆಲನ್ನು ಮುಚ್ಚಿದ್ರು, ಮೆನುವನ್ನು ಕಟ್ ಮಾಡಿದ್ರು. ಆದರೆ ಗಮನಿಸಬೇಕು, ಸೌದೆ ಸಿಕ್ಕಿಲ್ಲ, ಗ್ಯಾಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸೌದೆ ಒಲೆಯಲ್ಲಾದರೂ ನಾವು ಅಡುಗೆ ಮಾಡಿ ಗ್ರಾಹಕರಿಗೆ ಕೊಡ್ತೀವಿ ಅಂತಿದ್ದಾರೆ ಕೆಲವೊಂದಿಷ್ಟು ಹೋಟೆಲ್ನವರು. ನೀವು ನೋಡ್ತಾ ಇರೋದು ಬಸವೇಶ್ವರ ನಗರದಲ್ಲಿರುವಂಥ ರಾಜಣ್ಣ ಮಿಲಿಟರಿ ಹೋಟೆಲ್. ಸದ್ಯ ಇಲ್ಲೂ ಕೂಡ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡಿ ಗ್ರಾಹಕರಿಗೆ ಬಾಡೂಟವನ್ನು ಬಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೌದೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಯಾವುದೇ ಮೆನು ಕೂಡ ಚೇಂಜ್ ಆಗಿಲ್ಲ, ಎಂದಿನಂತೆ ಮೆನುವನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಗ್ಯಾಸನ್ನು ಬಳಕೆ ಮಾಡೋ ಬದಲು ಸೌದೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಡುಗೆ ಮಾಡೋಕೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುಚಿತ್ರ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಎಫೆಕ್ಟ್ ಹಿನ್ನೆಲೆ ಇದೀಗ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತದ್ದು. ಇನ್ನು ಬೆಂಗಳೂರಿನ ಹೋಟೆಲ್ಗಳು ಕೆಲವೊಂದು ಭಾಗಗಳನ್ನ ಹಾಕಿದ್ರೆ, ಇನ್ನು ಕೆಲವು ಹೋಟೆಲ್ಗಳು ಸೌದೆ ಒಲೆಯಲ್ಲಿ ಅಡುಗೆ ಮಾಡುವುದರ ಮೂಲಕ ಹೋಟೆಲ್ ಅನ್ನ ರನ್ ಮಾಡ್ತಾ ಇದಾವೆ. ಸಾಕಷ್ಟು ಜನರು ಈ ಒಂದು ಹೋಟೆಲ್ಗಳಲ್ಲೇ ಊಟವನ್ನ ಮಾಡೋದಿಕ್ಕೆ ಜೀವನವನ್ನ ಮಾಡ್ತಾ ಇರ್ತಾರೆ. ಬೆಂಗಳೂರಲ್ಲಿ ಸಾಕಷ್ಟು ಜನ ಕೆಲಸಕ್ಕೆ ಬರುವಂತವ್ರ ಸಂಖ್ಯೆನೂ ಕೂಡ ಜಾಸ್ತಿ ಆಗಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಹೋಟೆಲ್ಗೆ ಅವಲಂಬಿತರಾಗ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸಿಲಿಂಡರ್ ಯಾವಾಗ ವಾರ್ ಎಫೆಕ್ಟ್ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಸಪ್ಲೈ ಕಮ್ಮಿ ಆಯ್ತೋ, ಆ ಒಂದು ಹಿನ್ನೆಲೆಯಲ್ಲಿ ಒಂದು ಸಿಲಿಂಡರ್ಗೆ 7,000 ಆಗಿರ್ಬೋದು, 6,000 ಆಗಿರ್ಬೋದು, ಈ ರೀತಿಯಾಗಿ ಬೆಲೆ ಏರಿಕೆಯನ್ನ ಮಾಡ್ಕೊಳ್ತಾ ಹೋದ್ರು. ಇದರಿಂದಾಗಿ ಸಿಲಿಂಡರ್ ಸಿಗದೇನೆ ಒಂದಷ್ಟು ಹೋಟೆಲ್ಗಳು ಕ್ಲೋಸ್ ಅನ್ನ ಮಾಡ್ಕೊಂಡ್ವು. ಹಾಗೆ ಯಾವ ರೀತಿಯಾಗಿ ಅಡುಗೆಯನ್ನ ಮಾಡ್ಬೇಕು ಅಂತ ಹೇಳಿ ಹೋಟೆಲ್ ಮಾಲೀಕರು ಒಂದ್ ರೀತಿಯಲ್ಲಿ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ರು. ಒಂದು ದಿನ ಹೋಟೆಲ್ ಅನ್ನ ಕ್ಲೋಸ್ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಹಣ ಲಾಸ್ ಆಗುತ್ತೆ. ಹೀಗಾಗಿ ಹೋಟೆಲ್ ಅನ್ನ ಯಾವ ರೀತಿಯಾಗಿ ಕ್ಲೋಸ್ ಮಾಡ್ಬೇಕು ಅನ್ನೋದು ಹೋಟೆಲ್ ಮಾಲೀಕರಿಗೆ ಗೊಂದಲ ಆಗಿತ್ತು. ಆ ಒಂದು ಸಮಯದಲ್ಲಿ ಸೌದೆ ಒಲೆ ಅಡಿಗೆಯನ್ನ ಮಾಡೋದಕ್ಕೆ ಇದೀಗ ಹೋಟೆಲ್ ಮಾಲೀಕರು ಮುಂದಾಗಿರುವಂತದ್ದು. ಬಸವೇಶ್ವರ ನಗರ ಬಳಿ ಇರುವಂತಹ ರಾಜಣ್ಣ ಮಿಲಿಟರಿ ಹೋಟೆಲ್ ಅಲ್ಲೂ ಕೂಡ ಈ ಒಂದು ಸೌದೆ ಒಲೆ ಅಡುಗೆಯನ್ನ ಮಾಡೋದಕ್ಕೆ ಮಾಲೀಕರು ಮುಂದಾಗಿದ್ದಾರೆ. ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಇದೀಗ ಸ್ಥಗಿತ ಆಗಿರೋದ್ರಿಂದ ಹೋಟೆಲ್ ಅನ್ನ ಕ್ಲೋಸ್ ಮಾಡಿದ್ರೆ ನಮ್ಗೆ ನಷ್ಟ ಆಗುತ್ತೆ ಅಂತ ಹೇಳಿ ಇದೀಗ ಸೌದೆ ಒಲೆಯಲ್ಲಿ ಅಡುಗೆಯನ್ನ ತಯಾರು ಮಾಡ್ತಾ ಇದ್ದಾರೆ. ಸದ್ಯ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದೀಗ ಗ್ಯಾಸ್ ಸಿಲಿಂಡರ್ ಸಪ್ಲೈ ಕಮ್ಮಿ ಆಗಿದೆ, ಮತ್ತೆ ಬೆಲೆನೂ ಕೂಡ ಜಾಸ್ತಿ ಆಗಿದೆ. ಸೌದೆ ಒಲೆಗೆ ಮೊರೆ ಹೋಗಿದ್ದೀರಾ, ಯಾವ ರೀತಿಯಾಗಿ ಕಷ್ಟ ಆಗ್ತಿದೆಯಾ? ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ಇವಾಗ 1.3 ಕೊಟ್ಟೆ ತಂದಂಗಾಗಿದೆ. ಆದ್ರೂ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಅದರಿಂದ ನಾವು ಆಲ್ಟರ್ನೇಟ್ಗೋಸ್ಕರ ಬ್ಲೌವಿಂಗ್ ಮಾಡ್ಬಿಟ್ಟು ಮತ್ತೆ ಸೌದೆ ಹಾಕ್ಬಿಟ್ಟು ಅಡುಗೆ ಮಾಡ್ತಾ ಇದೀವಿ ಇಲ್ಲಿ. ಅದರಿಂದ ಬೆನಿಫಿಟ್ ಆಗಿದೆ. ಇಲ್ಲಾಂದ್ರೆ ಹೋಟೆಲ್ ನಡ್ಸಕ್ಕಾಯ್ತಿಲ್ಲ, ಎಲ್ಲ ಕ್ಲೋಸ್ ಮಾಡ್ಬೇಕಾಗಿತ್ತು. ಬೆಳಗ್ಗೆ ರಾತ್ರಿ 2 ಗಂಟೆಯಿಂದ ಇದ್ಬಿಟ್ಟು ಐಟಮ್ ಮಾಡಬೇಕು. ಹಂಗಾಗಿ ಒಂದ್ ಸ್ವಲ್ಪ ನಡೀತಾ ಇದೆ. ಒಲೆ ಇರೋದ್ರಿಂದ ಬೆನಿಫಿಟ್ ಆಗ್ತಾ ಇದೆ. ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಆಗ್ತಾ ಇರಲಿಲ್ಲ ಅಡಿಗೆ. ಒಂದ್ ವೇಳೆ ಒಂದು ದಿನ ನೀವು ಹೋಟೆಲ್ ಕ್ಲೋಸ್ ಮಾಡ್ತೀರಾ ಅಂದ್ರೆ ಎಷ್ಟು ಲಾಸ್ ಆಗ್ಬೋದು ಸರ್? ಒಂದ್ ದಿನಕ್ಕೆ ಬಾಡಿಗೆ ನಾವು ಕಟ್ಲೇಬೇಕು ಮೇಡಮ್. ಕಂಪಲ್ಸರಿ 5,000 ರೂಪಾಯಿ ಬಾಡಿಗೆ ಬಂದೇ ಬರ್ತದೆ. ಬಾಡಿಗೆ ಹುಡುಗ ಸಂಬಳ ಎಲ್ಲ ಸೇರಿಸಿ ಒಂದು 10,000 ರೂಪಾಯಿ ಲಾಸ್ ಆಗೇ ಆಗುತ್ತೆ ನಮ್ಗೆ. 10,000 ರೂಪಾಯಿ ಕೈಯಿಂದ ನಾವು ಜಾಬಿಂದ ಎತ್ತಿಕ್ಬಿಡೋಕೆ ಸೈಡ್ಗೆ. ಇದಿಷ್ಟು ಹೋಟೆಲ್ ಮಾಲೀಕರ ಮಾತು. ಸಿಲಿಂಡರ್ ಸಪ್ಲೈ ಕಡಿತ ಆಗಿರೋದ್ರಿಂದ ನಾವು ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡ್ತಾ ಇದೀವಿ. ಇದರಿಂದ ನಮ್ಗೆ ಒಂದ್ ರೀತಿಯಲ್ಲಿ ಪ್ರಾಫಿಟ್ ಅಂತಾನೆ ಹೇಳ್ತಾ ಇರುವಂತದ್ದು. ಜೊತೆಗೆ ತರಕಾರಿಗಳನ್ನ ಕೂಡ ಕಡಿಮೆ ತೆಗೆದುಕೊಳ್ತಾ ಇದ್ದಾರೆ. ಜನರು ಕೂಡ ಹೋಟೆಲ್ ನನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ. ಸದ್ಯ ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿನ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುಚಿತ್ರಾ ನಂಗಿ ಕೂಡ ಪವರ್ ಟಿವಿ ಬೆಂಗಳೂರು.